ಬೀದರ್ನಲ್ಲಿ ಮುಳುಗಿದಂತಹ ಐತಿಹಾಸಿಕ ಶಿವನ ದೇಗುಲ. ಕಾರಂಜ ಡ್ಯಾಂನಿಂದ ಮಾಂಜ್ರಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಮಾಂಜ್ರಾ ನದಿ ಪಕ್ಕದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಮುಳುಗಡೆಯಾಗಿದೆ. ಕಟ್ಟಿ ತೋಗಾಂವ್ನ ಐತಿಹಾಸಿಕ ಶಿವನ ದೇಗುಲ ಮುಳುಗಡೆಯಾಗಿರುವುದು. ದೂರದಲ್ಲೇ ನಿಂತು ದೇಗುಲಕ್ಕೆ ನಮಸ್ಕರಿಸಿ ಭಕ್ತರು ಅಲ್ಲಿಂದ ತೆರಳುತ್ತಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿಯ ಹಾಲಹಳ್ಳಿ ಬಳಿ ಕಾರಂಜ ಡ್ಯಾಂ. ಈ ಡ್ಯಾಂನಿಂದ ನೀರನ್ನು ರಿಲೀಸ್ ಮಾಡಲಾಗಿದೆ. ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅರ್ಧ ದೇವಸ್ಥಾನವೇ ಮುಳುಗಿ ಹೋಗಿದೆ. ಭಕ್ತಾದಿಗಳಂತೂ ಹತ್ತಿರ ಸುಳಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ನಿಂತಲ್ಲೇ ದೇವರಿಗೆ ನಮಸ್ಕರಿಸಿ ಅಲ್ಲಿಂದನೇ ವಾಪಸ್ ಆಗ್ತಿದ್ದಾರೆ. ಯಾದಗಿರಿಯಲ್ಲಿ ಮಳೆ ಅಬ್ಬರಕ್ಕೆ ರಸ್ತೆ ಕೊಚ್ಚಿ ಹೋಗಿದೆ. ಪಗಲಾಪುರ ಹಳ್ಳದ ಆರ್ಭಟಕ್ಕೆ ಅದು ಕೂಡ ತಾತ್ಕಾಲಿಕ ರಸ್ತೆ. ಇದು ಶಾಶ್ವತ ರಸ್ತೆ ಅಲ್ಲ. ಈ ತಾತ್ಕಾಲಿಕ ರಸ್ತೆಯ ಮಂಗಮಾಯ. ರಸ್ತೆ ಕೊಚ್ಚಿ ಹೋಗಿ ಹಲವು ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ. ಪಗಲಾಪುರ, ಮುಷ್ಟೂರ್, ಶೆಟ್ಟಗೇರ ಗ್ರಾಮಸ್ಥರು ಒದ್ದಾಡ್ತಿದ್ದಾರೆ ರಸ್ತೆ ಇಲ್ಲದೆ. ಯಾದಗಿರಿ ನಗರಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ಆಸ್ಪತ್ರೆ, ಶಾಲಾ, ಕಾಲೇಜುಗಳಿಗೆ ಹೋಗೋದಕ್ಕೆ, ದಿನದ ಕೆಲಸ ಕಾರ್ಯಗಳಿಗೆ ಸಂಚರಿಸೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಪಕ್ಕದಲ್ಲಿ ಮಣ್ಣು ಹಾಕೊಂಡು ಆ ಮಣ್ಣು ಮೇಲೆ ಸಂಚಾರ ಮಾಡಬೇಕಾದಂತಹ ಸ್ಥಿತಿ ನೋಡಿ ಜನರಿಗೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಮೀನ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಯಾದಗಿರಿ ಜಿಲ್ಲೆಯಾದಂಥ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಈ ಒಂದು ಮಳೆಯಿಂದ ಸಾಕಷ್ಟು ಅವಾಂತರಗಳ ಸಹಿತ ಈಗ ಸೃಷ್ಟಿಯಾಗಿರುವಂಥದ್ದು. ಸದನಿಗೆ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಹೊರಭಾಗದಲ್ಲಿ ಇದನ್ನು ಕೆಲವು ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಹಳ್ಳ ಇದೆ. ಒಂದು ಹಳ್ಳದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಅಂದರೆ ವಾಹನ ಸವಾರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ರಸ್ತೆ ಕೊಚ್ಕೊಂಡು ಹೋಗಿದೆ. ಯಾಕಂದರೆ ಈ ಒಂದು ರಸ್ತೆ ನಿರ್ಮಾಣ ಮಾಡೋಕ್ಕೆ ಕಾರಣ ಏನಂದರೆ, ಈ ಪಕ್ಕದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸೇತುವೆ ಕಾಮಗಾರಿ ನಡೀತಾ ಇದೆ. ಒಂದು ಸೇತುವೆ ಕಾಮಗಾರಿ ನಡೀತಿರುವ ಕಾರಣಕ್ಕಾಗಿ ಸೇತುವೆ ಕಾಮಗಾರಿ ಮುಗಿಯುವವರೆಗೂ ಸಹಿತ ವಾಹನ ಸವಾರಿಗೆ ಅನುಕೂಲ ಆಗಲಿ ಅಂತ ಕಾರಣಕ್ಕಾಗಿ ಈ ಒಂದು ಹಳ್ಳದಲ್ಲಿ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂಥ ರಸ್ತೆ ಈಗ ಮಳೆ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಕೊಂಡು ಸಹಿತ ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋದ ಕಾರಣಕ್ಕಾಗಿ ಒಂದು ಕಡೆ ರಸ್ತೆ ಸಹಿತ ಇಲ್ಲ, ಇನ್ನೊಂದು ಕಡೆ ಸೇತುವೆ ಸಹಿತ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸೊ ಹೀಗಾಗಿ ವಾಹನ ಸವಾರರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಸಹಿತ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಪ್ರಮುಖವಾಗಿ ಈ ಒಂದು ಪಗಲಾಪುರ, ಮುಷ್ಟೂರು, ಶೆಟ್ಟಗೇರ, ಜಿನಕೇರ ಸೇರಿದಂತೆ 10 ಹಳ್ಳಿಯ ಗ್ರಾಮಸ್ಥರು, 10 ಹಳ್ಳಿಯ ಜನರು ಇದೇ ಮಾರ್ಗವಾಗಿ, ಅಂದರೆ ಇದೇ ರಸ್ತೆ ಮಾರ್ಗವಾಗಿ ಯಾದಗಿರಿ ನಗರಕ್ಕೆ ಹೋಗ್ತಾರೆ. ಜೊತೆಗೆ ವಾಪಸ್ ಬರಬೇಕಾದ್ರೆ ಇದೇ ಒಂದು ಮಾರ್ಗವಾಗಿ ಬರ್ತಾರೆ. ಆದರೆ ಈ ಒಂದು ರಸ್ತೆಯನ್ನು ಕೊಚ್ಕೊಂಡು ಹೋದ ಕಾರಣಕ್ಕಾಗಿ ಸಾಕಷ್ಟು ವಾಹನ ಸವಾರರು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಜೊತೆಗೆ ಶಾಲೆಗೆ ಹೋಗುವಂಥ ಮಕ್ಕಳು ಸಹಿತ ಶಾಲೆಗೆ ಹೋಗಿ ಸಹಿತ ಆಗ್ತಿಲ್ಲ. ಜೊತೆಗೆ ಬೇರೆ ಬೇರೆ ಹಳ್ಳಿಗಳಿಂದ ಆಸ್ಪತ್ರೆಗಳಿಗೆ ಹೋಗಬೇಕಾದ ರೋಗಿಗಳಿಗೆ ಸಹಿತ ಸಾಕಷ್ಟು ಸಮಸ್ಯೆ ಸಹಿತ ಆಗ್ತಿದೆ. ಸೊ ಹೀಗಾಗಿ ಈ ಒಂದು ರಸ್ತೆ ಕೊಚ್ಕೊಂಡು ಹೋದ ಕಾರಣಕ್ಕಾಗಿ ಜನ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಜೊತೆಗೆ ವಾಹನ ಸವಾರರು ಸಹಿತ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಈ ಕಡೆ ಸೈದಾಪುರಕ್ಕೆ ಹೋಗ್ತಾ ಒಂದು 16 ಹಳ್ಳಿಗೆ ಸಂಪರ್ಕ ಇರತಕ್ಕಂಥ ಈ ಸೇತುವೆ ಭಾಳ ವರ್ಷಗಳಿಂದ ನಿರ್ಮಾಣ ಆಗಿರೋಂಥದ್ದು. ತೆಳಮಟ್ಟದಲ್ಲಿ ಪ್ರತಿ ವರ್ಷ ಮಳೆ ಬಂದಂದ್ರೆ ಸಾಕು ಮೇಲ್ಗಡೆ ನೀರು ಬರ್ತಕ್ಕಂಥದ್ದು. ಹೋದ ಸಲ 2-3 ವರ್ಷದಿಂದನೇ ಕೊಚ್ಚಿ ಹೋಗಿತ್ತು. ಆದರೂ ತಾತ್ಕಾಲಿಕ ಮಾಡಿದರು. ಈ ಹಿಂದೆ ಏನದು ಒಂದು ವರ್ಷದಿಂದ ಏನಾದ್ರು ಪೂರ್ವ ಸಂಪೂರ್ಣ ಕೊಚ್ಚಿ ಹೋಗೋದಕ್ಕೆ ಸ್ಥಳೀಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡಿ ತಕ್ಷಣ ಇದನ್ನು ಸರಿಪಡಿಸ್ಬೇಕಂತಕ್ಕಂಥದ್ದು ನಿರ್ಧಾರ ತಗೊಂಡು ಸುಮಾರು 8 ಕೋಟಿಯಲ್ಲಿ ಈ ಪರ್ಮನೆಂಟ್ ಯಾವುದು ಸೇತುವೆ ಮಾಡೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಆದರೆ 90% ಕೆಲಸ ಆಗಿ ಇನ್ನೂ 10% ಕೆಲಸ ಇರೋದು ಕಾರಣ ಇದ್ರ ಪಕ್ಕದಲ್ಲಿರ್ತಕ್ಕಂಥ ತಾತ್ಕಾಲಿಕ ರಸ್ತೆ ಮಾಡಿದ್ದು ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಏನಂದ್ರೆ ಸಂಪೂರ್ಣ ಕೊಚ್ಚಿ ಹೋಗೋದ್ರಲ್ಲಿಂತ ಸಾರ್ವಜನಿಕರು ಆ ಕಡೆಲಿಂತ ಈ ಕಡೆ ಅಂತ ಬರದೆ ಸಂಪರ್ಕ ಕಡಿತ ಆಗಿರೋದಂತ ಸಾರ್ವಜನಿಕರಿಗೂ, ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಏನಂತ ಬಸ್ಸಿನ ಕಟ್ಟಾಗಿರೋದಂತ ತೊಂದರೆ ಆಗತ್ತೆ. ತಕ್ಷಣ ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲ ಮಾಡಬೇಕಂತ ನನ್ನ ಅಭಿಪ್ರಾಯ. ಇದು ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ. ಕೂಡಲೇ ಸೇತುವೆ ಕಾಮಗಾರಿ ತ್ವರಿತಗತಿಯಲ್ಲಿ ಮುಗಿಸಬೇಕು. ಜೊತೆಗೆ ಅಲ್ಲಿವರೆಗೆ ತಾತ್ಕಾಲಿಕ ರಸ್ತೆ ವ್ಯವಸ್ಥೆ ಮಾಡುವ ಮೂಲಕ ವಾಹನ ಸವಾರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇಲ್ಲಿರುವಂಥ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ. ಇನ್ನು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಬಾಗಲಕೋಟೆಯ ಸ್ಥಿತಿ ಹೇಗಿದೆ ಅನ್ನೋ ಮಾಹಿತಿ. ಮಿರ್ಜಿ ಸೇತುವೆ ಮುಳುಗಡೆಯಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ 30,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ ಹಿನ್ನೆಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಿರ್ಜಿ ಸೇತುವೆಯ ಮೇಲೆ 2 ಅಡಿ ನೀರು ಹರಿತಾ ಇದೆ. ಮಿರ್ಜಿ ಮಹಲಿಂಗಪುರ ನಡುವಿನ ಸಂಪರ್ಕ ಕಡಿತ ಆಗಿದೆ. ಆ ಬೈಕ್ ಸವಾರರಿದ್ದಾರಲ್ಲ, ಹೆಂಗೋ ಮಾಡಿ ರಸ್ತೆಯನ್ನ ಅಥವಾ ಸೇತುವೆಯನ್ನ ದಾಟ್ಬಿಡೋಣ ಅಂತ ಹೇಳಿ ತುಂಬಿ ಹರಿಯುವ ನೀರಿನಲ್ಲೇ ದಾಟುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ಟೈಮ್ನಲ್ಲಿ ಜೀವಕ್ಕೆ ಕುತ್ತು ಅನ್ನೋದು ಅವರಿಗೆ ಅರಿವಿಗೆನೆ ಬರೋದಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದಾಗ ಬೈಕು ಇರೋದಿಲ್ಲ, ಅವರು ಕೂಡ ಇರೋದಿಲ್ಲ.
ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಹರಿಯುವಂತಹ ನೀರಿನ ಜೊತೆಗೆ ಸರಿಸಬೇಡ ಅಂದರೂ ಕೂಡ ಜನ ಕೇಳೋದಿಲ್ಲ. ಮಿರ್ಜಿ ಮಹಲಿಂಗಪುರ ನಡುವಿನ ಸಂಪರ್ಕ ಸೇತುವೆ ಕಡಿತ ಆಗಿರುವುದರಿಂದ ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಗಮನಿಸ್ತಾ ಇದ್ದೀರಿ. ಪ್ರವಾಹದ ಆತಂಕ ಕೂಡ ಎದುರಾಗಿದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ.